ಶೇಂಗಾ, ಕಾಬೂರು ಕಡಲೆ, ಬಟಾಣಿ, ಹೆಸರು ಕಾಳು 8 ಅವರ್ ನೆನೆಸಿಡಿ. ಪೇಸ್ಟ್ ಮಾಡ್ಕೊಳ್ಳಿ. ಈಗ ಈರುಳ್ಳಿ, ಟೊಮೆಟೊ, ಆನಿಯನ್ ಪೇಸ್ಟು ಚೆನ್ನಾಗಿ ಹುರ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ರೆಡಿ ಆಯ್ತು. ಇವಾಗ ಒಗ್ಗರಣೆ ಕೊಡೋಣ. ಚಕ್ಕೆ ಲವಂಗ ಹಾಕ್ಕೊಳ್ಳಿ. ಈರುಳ್ಳಿ ನೆನೆಸಿಟ್ಟೋರು ಅರ್ಧದ್ರಲ್ಲಿ, ನಾನು ಇದರಲ್ಲಿ ಅರ್ಧ ಇದರಲ್ಲಿ ತೊಗೊಂಡಿದ್ದೀನಿ. ಇದು ಒಗ್ಗರಣೆ ಹಾಕೋಕ್ಕೆ, ಅದು ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಅರ್ಧ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಒಗ್ಗರಣೆ ತೊಗೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ನೆಂದಿದೆ. ಈಗ ಇವಾಗ ಫ್ರೈ ಮಾಡ್ಕೊಳ್ತಿದ್ದೀನಿ. ಇದು ಪೇಸ್ಟ್, ಇದು ಅರ್ಧ ಪೇಸ್ಟಿಗೆ ಹಾಕಿದ್ದೀನಿ, ಅರ್ಧ ಮತ್ತು ಈ ಮಸಾಲೆಗೆ ಹಾಕಿದ್ದೀನಿ. ಇದು ಟೊಮೆಟೊ ಈರುಳ್ಳಿ ಪೇಸ್ಟು. ತುಂಬ ಗಟ್ಟಿಯಾಗಿದೆ. ಸ್ವಲ್ಪ ನೀರಿದ್ದರೆ ನೀರು ಹಾಕ್ಕೊಳ್ಳಿ, ಇಲ್ಲಾಂದರೆ ಗಟ್ಟಿದು ಬೇಕಾದ್ರೆ ಗಟ್ಟಿ ಮಾಡ್ಕೊಳ್ಳಿ. ಸ್ವಲ್ಪ ಬೇಯಿಸ್ಕೊಳ್ಳಿ. ಅದಾದಮೇಲೆ ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು, ಸಾಂಬಾರು ಪೌಡ್ರು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಹೈ ಪ್ರೋಟೀನ್ ಮಸಾಲ ಅಂತ ಹೇಳಿದ್ದು, ತುಂಬ ಹೆಲ್ತಿಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಎಲ್ಲ ನೆನೆಸಿಟ್ಟು 8 ಅವರ್ ನೆನೆಸಿಟ್ಟು ಇದು ಮಾಡ್ತಾಯಿರೋದು. ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರಾಗಿ ಮುದ್ದೆ, ರೊಟ್ಟಿ ಯಾವುದಕ್ಕೆ ಬೇಕಾದ್ರೂ ನಾವು ಯೂಸ್ ಮಾಡ್ಕೊಂಡು ಊಟ ಮಾಡ್ಬೋದು. ತುಂಬ ಗಟ್ಟಿ ಇದೆ ಇದು ಮಸಾಲ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅರಶಿನ ಪುಡಿ ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಜಾಸ್ತಿ ಬೇಯಿಸಿ, ಒಂದು 5 ನಿಮಿಷ ಅಂತೂ ಬೇಯಿಸಿ ಮಿನಿಮಮ್ಮು. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತುಂಬ ಗಟ್ಟಿದೆ, ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಳ್ಳಿ. ಇದು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇದು ಹೇಗಿರುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಯಾಕಂದ್ರೆ ಮಾಡಬೇಕು ಅಂತ ಒಂದು ಐಡಿಯಾ ಇತ್ತು, ಮಾಡಿದ್ದೇನೆ. ನಿಮಗೆ ಯಾವ ಥರ ಅನಿಸುತ್ತೋ ನೋಡಿ, ಕಾಮೆಂಟ್ ಮುಖಾಂತರ ತಿಳಿಸಿ. ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ನಾನು ಕೊಡ್ತೀನಿ. ಇವತ್ತಿನ ಈ ಸಂಚಿಕೆಯಲ್ಲಿ ನಾನು ಈ ಪ್ರೋಟೀನ್ ಮಸಾಲೆ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಮನೆಯಲ್ಲೇ ಟ್ರೈ ಮಾಡ್ಕೊಳ್ಳಿ. ತಿರುಗಿಸ್ತಾನೆ ರೀ, ಗಟ್ಟಿಯಾಗಿದೆ. ಇಲ್ಲಾಂದ್ರೆ ಕೆಳಗಡೆ ಬ್ಲ್ಯಾಕ್ ಆಗುತ್ತೆ, ಮತ್ತು ಬ್ಲ್ಯಾಕ್ ಕಲರ್ ಆಗುತ್ತೆ, ಮತ್ತು ಬ್ಲ್ಯಾಕ್ ಅದು ಫುಲ್ ಗಟ್ಟಿ ಆಗುತ್ತೆ. ಮಸಾಲ ಮಾತ್ರ ತುಂಬ ಚೆನ್ನಾಗಿದೆ. ಎಲ್ಲ ಖಾರ ಉಪ್ಪು ಎಲ್ಲ ಕರೆಕ್ಟಾಗಿದೆ. ಕೊತ್ತಂಬರಿ ಸೊಪ್ಪು ಒಂದೇ ಥರ ಕಂಟೆಂಟ್ ಕೊಡ್ತಿದ್ದೀನಿ. ನೋಡೋರಿಗೆ ತುಂಬ ಬೇಜಾರಾಗ್ಬೋದು. ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಈ ಥರ ಪ್ರೋತ್ಸಾಹ ಮಾಡಿ. ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗೋಣ. ಗುಡ್ ಬೈ, ಒಳ್ಳೆಯದಾಗಲಿ.